ನಮಸ್ತೆ ಎಲ್ಲರಿಗೂ. ಇವತ್ತಿನ ಬ್ಲಾಗ್ ಏನಂದರೆ, ನಾನು ನನ್ನ ಮಗಳು ಹಾಗೆ ಶಾಪಿಂಗ್ ಹೋಗಿದ್ವಿ. ಅವಳು ಊರಿಗೆ ಹೋಗಿಲ್ಲ, ನಮ್ಮ ಮನೆಯವರು ಕರ್ಕೊಂಡು ಹೋಗಿಲ್ಲ. ಅವಳಿಗೆ ಹಾಲಿಡೇ ಇರಲಿಲ್ಲ, ಕ್ರಿಸ್ಮಸ್ ಹಾಲಿಡೇ ಇರಲಿಲ್ಲ. ಅದಕ್ಕೆ ಅಣ್ಣನ ಮಾತ್ರ ಕರ್ಕೊಂಡು ಹೋದ್ರಿ ಅಂತ ಕೋಪಕ್ಕೆ ನನಗೆ ಶಾಪಿಂಗ್ ಕರ್ಕೊಂಡು ಹೋಗಬೇಕು, ಅದು ಕೊಡಿಸ್ಬೇಕು ಇದು ಕೊಡಿಸ್ಬೇಕು ಅಂತ ಆರ್ಡ್ರು ಮಗಳದ್ದು. ಅದಕ್ಕೆ ಅವರಪ್ಪ ಆಯಿತು ಏನಾರೇ ಶಾಪಿಂಗ್ ಮಾಡ್ಕೊಂಬನ್ನಿ ಹೋಗಿ ಅಂತ ಅಂದರು. ಅದಕ್ಕೆ ಅವಳಿಗೆ ಬೇಜಾರಾಗುತ್ತೆ ಅಂತ ಸ್ಕೂಲಿಂದ ಬರೋದೇ ಕಾಯ್ತಾ ಇದ್ಲು. ಬಂದು ಕೂಡಲೇ ಹೋಗ್ಬಿಡ್ಬೇಕಮ್ಮ ನಾವು ಅಂತ ಬೆಳಗ್ಗೆನೇ ಆರ್ಡ್ರ್ ಮಾಡಿ ಹೋಗಿದ್ಲು. ಸ್ಕೂಲಿಂದ ಬಂದ ತಕ್ಷಣ ರೆಡಿಯಾಗಿ ಊಟ ಮಾಡಿಕೊಂಡು ವಿಶಾಲ್ ಮಾಲ್ಗೆ ಹೋದ್ವಿ. ಹೋಗಿ ಅವಳಿಗೆ ಏನೇನು ಬೇಕು ಎಲ್ಲ ತೊಗೊಂಡ್ಳು. ಇನ್ನೂ ಜಾಸ್ತಿ ಚಾಯ್ಸ್ ಮಾಡ್ತಾಳೆ, ಭಾಳ ಚಾಯ್ಸ್ ಮಾಡ್ತಾಳೆ. ಎಷ್ಟಿದ್ರೂ ಮತ್ತೆ ಮತ್ತೆ ಅದೇ ಥರ ಬೇರೆ ಬೇರೆ ಡಿಸೈನ್ಗಳು ಏನೇನಿದೆ ಅಂತ ಬೇಕು 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 ಅಂತಾಳೆ. ಶೂಸ್ ಬೇಕು ಅಂದ್ಲು. ಆಲ್ರೆಡಿ ಶೂಸ್ ಒಂದು 12 ಜೊತೆ ಇದ್ದಾವೆ, ಶೂಸು ಸ್ಲಿಪ್ಪರು ಅಂತ. ಅದು ಸ್ಕೂಲ್ದು ಬಿಟ್ಟು ಅದು ಅಲ್ಲದೆ ಮತ್ತೆ ಬೇಕು ಅಂದು ಮತ್ತೆ ತೊಗೊಂಡ್ಳು. ಇವಾಗ ಒಂದು ಜೊತೆ ತೊಗೊಂಡ್ಳು. ಆಮೇಲೆ ಕನ್ನಡಕ ಬೇಕು ಅಂದ್ಲು. ಅದೇನೋ ಕಾಣ್ತಾಯಿತ್ತು, ಪಿಂಕ್ ಕಲರ್ ಬೇಕು, ಯೆಲ್ಲೋ ಕಲರ್ ಬೇಕು ಅಂದ್ಲು. ಅದು ಕೂಡ ಒಂದು ರಾಶಿ ಇದ್ದಾವೆ. ಅದಲ್ಲದೆ ಇದು ಬೇಕು ಅಂತ ನನಗೆ ಕೊಡಿಸ್ಲಿಲ್ಲ ಲಾಸ್ಟಿಗೆ. ಸುಮ್ಮನೆ ಮನೇಲೇ ಸ್ಟಾಕ್ ಆಗಿದೆ, ಎಲ್ಲೂ ಹಾಕೊಂಡು ಹೋಗಲ್ಲ, ಏನಿಲ್ಲ, ಏನಕ್ಕೆ ಸುಮ್ಮನೆ ವೇಸ್ಟ್ ಮಾಡ್ತೀಯ ಅಂತ ಕೇಳಲ್ಲ. ಅದು ಹಠ ಜಾಸ್ತಿ ಮಕ್ಕಳಿಗೆ. ಊರಿಗೆ ಕರ್ಕೊಂಡು ಹೋಗ್ಬೇಕಿತ್ತಂತ ಆಸೆ ಇತ್ತು ಅವಳಿಗೆ. ಆ್ಯಕ್ಚುಲಿ ಊರಲ್ಲಿ ಒಂದು ನಾಯಿ ಇದೆ, ಅದನ್ನು ನೋಡೋ ಆಸೆ ಜಾಸ್ತಿ ಇತ್ತು. ಅದ್ರ ಜೊತೆ ಅಜ್ಜಿ ಅಜ್ಜನ ನೋಡೋ ಆಸೆ ಜಾಸ್ತಿ. ಅದಕ್ಕೆ ಹೋಗಬೇಕು ಅಂದ್ಲು. ಮತ್ತು 3-4 ಡೇಸು ಅವಳಿಗೆ ಸ್ಕೂಲಿಗೆ ಹಾಲಿಡೇ ಕೊಟ್ಟಿಲ್ವಲ್ಲ, ಅದರಿಂದ ರಜೆ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ನಾನು ಕಳಿಸ್ಲಿಲ್ಲ. ನೀನು ಇಲ್ಲೇ ಇರು, ಅವನಷ್ಟೇ ಹೋಗಿ ಬರಲಿ ಅಂತ. ಅವರಿಗೆ ಊರಂದ್ರೆ ತುಂಬ ಇಷ್ಟ, ಊರಿಗೆ ಹೋಗೋದು ಅಂದರೆ ತುಂಬ ಇಷ್ಟ. ಆದರೆ ಏನು ಮಾಡೋದು, ಕ್ರಿಸ್ಮಸ್ ಹಾಲಿಡೇ ಕೊಟ್ಟಿಲ್ವಲ್ಲ, 1 ಡೇ ಇತ್ತು ಅಷ್ಟೇ ಕ್ರಿಸ್ಮಸ್ ಹಾಲಿಡೇ ಅವಳಿಗೆ. ಅವನಿಗೆ 1 ವೀಕ್ ಇದೆ. ಹಾಗೆ ಎಲ್ಲ ಹೋದ್ಲು, ಹುಡ್ಕಿದ್ಲು, ಎಲ್ಲ ಫ್ಲೋರು ಓಡಾಡಿದ್ಲು. ಆಮೇಲೆ ಆಟ ಸಾಮಾನೆಲ್ಲಿದೆ ಅಲ್ಲೇ ಹೋದ್ಲು. ಆಮೇಲೆ ಜಾಮಿಟ್ರಿ ಬಾಕ್ಸು ಅಷ್ಟೇ ಎಷ್ಟಿದ್ದಾವೆ, ಎಷ್ಟಿದ್ರೂ ಸಾಲಲ್ಲ ಮಕ್ಕಳಿಗೆ. ಇನ್ನು ಅದು ಅವರು ಡಿಸೈನ್ ಮಾಡೋರು ಕೂಡ ಹಾಗೆ ಮಾಡಿರ್ತಾರೆ ಅನಿಸುತ್ತೆ. ಮಕ್ಕಳಿಗೆ ಅಟ್ರ್ಯಾಕ್ಷನ್ ಆಗೋ ಥರನೇ ಏನೇನೋ ಮಾಡಿರ್ತಾರೆ. ಬಟ್ ಅದನ್ನೇ ಮಕ್ಕಳು ಇಷ್ಟಪಡ್ತಾರೆ. ಏನು ಒಂದು 3 ಡೇಸ್ 4 ಡೇಸ್ ಅಷ್ಟೇ ಅದನ್ನು ಇಟ್ಕೊಂಡು. ಯಾವುದೇ ಅದ್ರ ಬಟ್ಟೆ ಆಗಲಿ, ಆಟ ಸಾಮಾನಾಗಲಿ, ಅವ್ರಿಗೆ ಇಷ್ಟಪಡೋ ವಸ್ತುಗಳಾಗಲಿ ಒಂದು 3-4 ಡೇಸ್ ಇಲ್ಲ 1 ವೀಕ್, ಹೆಚ್ಚಂದರೆ 1 ವೀಕ್ ಅಷ್ಟೇ. ಅದು ಆದಮೇಲೆ ನಂತರ ಇಷ್ಟನೇ ಪಡೋದಿಲ್ಲ. ಅಷ್ಟೇ, ಮುಗೀತು, ಅದ್ರ ಆಸೆ ಮುಗಿದೋಯ್ತು ಅಷ್ಟೇ. ಅದಕ್ಕೋಸ್ಕರ ಅಲ್ಲಿ ಹೋಗಿ ಎಲ್ಲ ಜಾಮಿಟ್ರಿ ಬಾಕ್ಸ್ ಎಲ್ಲ ನೋಡಿದ್ಲು. ನಾನು ಬೇಡ ಕಣೆ ಅಂದರೂ ಕೇಳಲಿಲ್ಲ. ಆಮೇಲೆ ಲಾಸ್ಟ್ ಟೈಮು ಅಷ್ಟೇ, ಸುಮ್ಮನೆ ಕಾಸ್ಟ್ಲಿ ತಗೊಂಡು ಸ್ಕೂಲಲ್ಲಿ ಯಾರೋ ಫ್ರೆಂಡ್ ಮುರಿದಾಕಿದ್ಲು ಅಂತ ಹೇಳ್ಬಿಟ್ಟು ತೊಗೊಬಂದ್ಲು. ಆ್ಯಕ್ಚುಲಿ ಪಕ್ಕದ ಹುಡುಗಿ ತೊಗೊಂಡು, ಇವಳು ಇಲ್ಲದೇ ಇರುವಾಗ ತೊಗೊಂಡು ಅದನ್ನು ಬೀಳಿಸ್ಬಿಟ್ಟು ಅದರಲ್ಲಿರೋ ಸ್ಪ್ರಿಂಗೆಲ್ಲ ತೆಗೆದು ಕೊಟ್ಬಿಟ್ಟಿದ್ಲಂತೆ. ಸುಮ್ಮನೆ ಕಾಸ್ಟ್ಲಿ ಎಲ್ಲ ವೇಸ್ಟ್ ಮಾಡಿಬಿಟ್ರು. ಅದಕ್ಕೆ ಬೇಡ, ಯಾವ್ದಾರೆ ಚೆನ್ನಾಗಿದ್ರೂ ನೋಡೋಕ್ಕೆ ಚೆನ್ನಾಗಿ, ಅವ್ರಿಗೆ ಏನಂದರೆ ನೋಡೋಕ್ಕೆ ಚೆನ್ನಾಗಿ ಕಾಣಬೇಕು, ಡಿಸೈನಾಗಿ. ಹೀಗೆ ಬ್ಯಾಟ್ ಥರ ಒಂದೇನೋ ಒಂದಿತ್ತು. ಸರಿ ತಗೋ, ಅದು ಕಡಿಮೆನೇ ಇತ್ತು ರೇಟು. ಸರಿ ತಗೋ, ಏನು ಹೆಚ್ಚಂದರೆ 1 ವೀಕ್ ಅಷ್ಟೇ ಅದನ್ನು ಯೂಸ್ ಮಾಡೋದು, ಆಮೇಲೆ ಮತ್ತೆ ಯೂಸ್ ಮಾಡೋದಿಲ್ಲ. ಅದಕ್ಕೋಸ್ಕರ ತಗೋ ಅಂತ ಹೇಳಿದೆ. ಹಂಗೆ ಬುಕ್ಸ್ ಎಲ್ಲ ನೋಡಿದ್ಲು. ನನಗೆ ಆ ಬುಕ್ಸ್ ಬೇಕು, ಈ ಬುಕ್ಸ್ ಬೇಕು, ಕಲರಿಂಗ್ ಬುಕ್ಸ್ ಬೇಕು ಅಂತ. ಎಲ್ಲ ಮಾಲ್ಗಳಲ್ಲಿ ಇರೋದು ಐಟಮ್ ಪೂರ ಮನೆಯೇ ತುಂಬೋಗ್ಬಿಡ್ತು. ಹಾಗೆಲ್ಲ ಐಟಮ್ ತಂದು ಇಟ್ಟಿದ್ದಾರೆ. 1-2 ಡ್ರಾಯಿಂಗ್ ಮಾಡೋದು, ಕಲರಿಂಗ್ ಮಾಡೋದು, ಆಮೇಲೆ ಮಾಡೋದೇ ಇಲ್ಲ, ಅಲ್ಲೇ ಬಿಸಾಕೋದು, ಮತ್ತು ಹೊಸ ಬುಕ್ ಹುಡ್ಕೋದು. ಹಾಗೆ ಮಾಡ್ತಾಯಿದ್ಲು. ಅದಕ್ಕೆ ನಾನು ಕೊಡಿಸ್ಲಿಲ್ಲ ಬುಕ್ಸ್, ಕಲರಿಂಗ್ ಬುಕ್ಸ್. ಮನೇಲೇ ಸುಮಾರು ಇದ್ದಾವೆ, ಅದನ್ನೇ ಮಾಡ್ಕೋದು, ಯಾವುದು ಬೇಡ ಅಂತ. ಮತ್ತು ಇನ್ನೊಂದು ಇದನ್ನು ತೋರಿಸಿದ್ಲು, ಇದು ಪೌಚು ನನಗೆ ಬೇಕು ಅಂತ ಹೇಳ್ಬಿಟ್ಟು. ಇದು ಬೇಡ, ಸುಮ್ಮನೆ ವೇಸ್ಟ್, ಅದು ಆಲ್ರೆಡಿ ಇದ್ದಾವೆ, ಅದನ್ನೆಲ್ಲ ಯೂಸ್ ಮಾಡು, ಇನ್ನು 2nd ಸ್ಟ್ಯಾಂಡರ್ಡಿಗೆ ಹೋದಾಗ ಮತ್ತೆ ಕೊಡಿಸ್ತೀನಿ ಅಂತ ಅಂದೆ. ಆಮೇಲೆ ಒಂದು ಸಣ್ಣದೊಂದು ಬ್ಯಾಟ್ ಥರ ಇತ್ತು, ಅದೊಂಥರ ನೋಡ್ಲಿಕ್ಕೆ ಚೆನ್ನಾಗಿತ್ತು, ಆಟ ಆಡ್ದಂಗೆ ಆಗುತ್ತೆ, 1-2 ದಿನ ಯೂಸ್ ಮಾಡಲಿ ಅಂತ ಅದನ್ನೇ ಕೊಡಿಸಿದೆ. ಹಾಗೆ ಒಂದಷ್ಟು ಶೂಸು, ಡ್ರೆಸ್ಸು, ಪ್ಯಾಂಟ್ ಎಲ್ಲ ಬೇಕಲ್ಲ, ಎಲ್ಲ ತೊಗೊಂಡು ಬಂದ್ವಿ. ಡಾಲ್ ಮನೇಲಿ ಎಷ್ಟೇ ಇದ್ದರೂ ಡಾಲ್ ಬೇಕು ಅಂತಾಳೆ ನನ್ನ ಮಗಳು. ಅಲ್ಲಿರೋ ಡಾಲ್ನೇ ನೋಡೋದು. ನನಗೆ ಡಾಲ್ ಎಷ್ಟು ಚೆನ್ನಾಗಿದೆ ಅಲ್ಲಮ್ಮ, ಹಂಗಿದೆ ಅಮ್ಮ, ಹಿಂಗಿದೆ ಅಂತ. ಮನೇಲಿ ಇರೋದನ್ನು ಸಾಕಾಗೋಗಿದೆ, ಅದನ್ನು ವಾಶ್ ಮಾಡಿನೇ ಸಾಕಾಗೋಗಿದೆ ನನಗೆ. ಅಷ್ಟು ಡಾಲ್ ಇಟ್ಕೊಂಡಿದ್ದಾಳೆ. ಮನೇಲಿ ಜಾಗನೇ ಇಲ್ಲ. ಮತ್ತು ನೋಡಿದ ಕೂಡಲೇ ಬೇಕು ಅಂತ. ಆಮೇಲೆ ವ್ಯಾನಿಟಿ ಬ್ಯಾಗ್ ಬೇಕು, ಪರ್ಸ್ ಬೇಕು ಅಂತ, ಪೌಚು, ಪರ್ಸು, ಬರ್ಮೋಡ, ಪ್ಯಾಂಟ್ ಎಲ್ಲ ತಗೊಂಡಿದ್ದಾಯಿತು. ತಗೊಂಡು ಶಾಪಿಂಗ್ ಮಾಡಿ ಗೋಲ್ಗಪ್ಪ ತಿಂದ್ಕೊಂಡು, ಹಾಗೆ ದೋಸೆ ತಿಂದ್ಕೊಂಡು ಹೋಟ್ಲಲ್ಲಿ ಬಂದ್ವಿ. ಒಟ್ಟು ಊರಿಗೆ ಹೋಗೋದನ್ನು ತಪ್ಪಿಸಿದ್ದಕ್ಕೆ ಇಷ್ಟೊಂದು ಖರ್ಚು ಕೊಟ್ಟಿದ್ದಾಳೆ ನನ್ನ ಮಗಳು. ಅವರಪ್ಪ ನನ್ನ ಮಗಳು ಲಕ್ಷ್ಮಿ, ಅವಳು ಎಷ್ಟು ಖರ್ಚು ಮಾಡಿದ್ರು ಪರವಾಗಿಲ್ಲ, ಅವಳು ಆರಾಮಾಗಿದ್ದರೆ ಸಾಕು, ನನಗೆ ನೆಮ್ಮದಿಯಾಗಿರಲಿ, ಅವಳು ಅಷ್ಟೇ ಸಾಕು. ನಮ್ಮನೆ ಲಕ್ಷ್ಮಿ ಅವಳು ಅಂತಾರೆ ಅವರಪ್ಪ. ಅದರಿಂದ ಏನು ಬೈಲಿಲ್ಲ, ನಾನೇ ಬೈದೆ ಅವಳಿಗೆ, ಏನಕ್ಕೆ ಸುಮ್ಮನೆ ಖರ್ಚು ಮಾಡ್ತೀಯ, ಹೇಳಿದ್ದೆ ಕೇಳಲ್ಲ, ಹಠ ಮಾಡ್ತೀರಾ ಅಂತ. ಅವರಪ್ಪ ಏನು ಬೇಡ, ಮಕ್ಕಳು ಯಾವಾಗಲೂ ಅಷ್ಟೇ ಅಲ್ವಾ, ಮಕ್ಕಳು ಅಂದರೆ ತಂದೆಗೆ ಒಂದು ಪಟ್ಟು ಎಕ್ಸ್ಟ್ರಾ ಅಂತಾರಲ್ಲ ಹಾಗೆ.
ನಮ್ಮ ಮನೇಲೂ ಕೂಡ ಅದೇ 1 ಪಟ್ಟಲ್ಲ 100 ಪಟ್ಟು ಎಕ್ಸ್ಟ್ರಾ. ಇಬ್ಬರು ಮಕ್ಕಳು ಕಂಡ್ರೂ ಹಾಗೆ ಅವರಿಗೆ. ನಾನೇ ಸ್ವಲ್ಪ ಬೈಯೋದು, ಕಡಿಮೆ ಖರ್ಚು ಮಾಡಿ ಹಾಗೆ ಹೀಗೆ ಅಂತ. ಬಟ್ ಅವರಪ್ಪ ಏನಕ್ಕೂ ಇಲ್ಲ, ಮಕ್ಳು ಏನು ಹೇಳ್ತಾರೋ ಅವ್ರು ಇಷ್ಟಪಟ್ಟಂಗೆ ಇರಲಿ, ಖುಷಿಯಾಗಿರಲಿ, ಅವ್ರು ಇದ್ದರೆ ಚೆನ್ನಾಗಿದ್ದರೆ ನಮಗೆ ನೆಮ್ಮದಿ ಅಂತಾರೆ. ಹಾಗೆ ಪರ್ಚೇಸ್ ಮಾಡ್ಕೊಂಡು ಮನೆಗೆ ಬಂದ್ವಿ. ಹಾಗೆ ಒಂದು ಟೀ ಕಪ್ ಥರ ಇತ್ತದು. ನಮ್ಮ ಮನೆಯವ್ರು ಹೇಳ್ತಾಯಿದ್ರು ಅದು ಯಾರ ಇಷ್ಟ ನನಗೆ ಅಂತ. ಆ್ಯಕ್ಚುಲಿ ಇತ್ತು ನಮ್ಮ ಮನೇಲಿ ಅದೊಂದು, ಬಟ್ ಒಡೆದೋಗಿ ಹಾಳಾಗಿತ್ತು. ಅದಕ್ಕೆ ಅದು ಒಂದು ತೊಗೊಂಬಂದೆ. ಇನ್ನು ಯಾವಾಗ ಬಿದ್ದು ಒಡೆದೋಗುತ್ತೋ ಗೊತ್ತಿಲ್ಲ. ಅದು ಬೇಗ ಕೈ ಬಿಟ್ಬಿಟ್ರೆ ಹಾಗೆ ಟಪ್ ಅಂತ ಒಡೆದೋಗ್ಬಿಡುತ್ತದು. ಅದರಿಂದ ಅದು ಒಂದು ತೊಗೊಂಬಂದೆ ಎಕ್ಸ್ಟ್ರಾ ಬೇಕಂತ ಹೇಳ್ಬಿಟ್ಟು. ಇವತ್ತಿಂದು ಲಾಗ್ ಮುಗೀತು. ಇವತ್ತು ಎಲ್ಲ ಓಡಾಡಿದ್ದಾಯಿತು, ಸುಸ್ತು ಹಿಡ್ದೋಯ್ತು, ಪೆಟ್ರೋಲ್ ಖಾಲಿನೂ ಮಾಡಿದ್ದಾಯಿತು. ಇವಾಗ ನಾಳೆ ಪಾರ್ಕಿಗೆ ಪ್ಲ್ಯಾನ್ ಹಾಕಿದ್ದಾಳೆ ನನ್ನ ಮಗಳು. ಪಾರ್ಕಿಗೆ ಕರ್ಕೊಂಡು ಹೋಗ್ಬೇಕು, ರಾಜ್ಕುಮಾರ್ ಪಾರ್ಕಿಗೆ ಅಂತ. ನೋಡೋಣ, ನಾಳೆ ಟ್ರೈ ಮಾಡೋಣ ಅಂತ ಹೇಳಿದ್ದೀನಿ. ಇವತ್ತಂತೂ ಆಗೋಲ್ಲ, ನಾಳೆ ನೋಡೋಣ ಅಂತ ಹೇಳಿದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು, ಬಾಯ್.